ಸಿಜೆ ರಾಯ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ಐಟಿ ಅಧಿಕಾರಿಗಳು ಕಾರಣವಲ್ಲ ಅಂದ್ರೆ ಈ ಅಂತಿಮ ನಿರ್ಧಾರಕ್ಕೆ ಕಾರಣವೇನು? ನಮಸ್ಕಾರ ವೀಕ್ಷಕರೇ. ಯಾವುದೇ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅನ್ನೋದು ಹತ್ತಿರ ಬಂತು, ವಿಲನ್ ಯಾರು ಅಂತ ನಮಗೆ ಗೊತ್ತಾಯ್ತು ಅನ್ನುವಾಗಲೇ ಕಥೆ ಒಂದು ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತಲ್ಲ. ಕ್ಲೈಮ್ಯಾಕ್ಸ್ನಂತೆ ಈಗ ಒಂದು ತಿರುವು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಸಿಜೆ ರಾಯ್ ಅವರ ಪ್ರಕರಣದಲ್ಲಿ ಸಿಕ್ಕಿದೆ. ಜನವರಿ 30, 2026 ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಚೇರಿಯಲ್ಲಿ ನಡೆದ ಆ ದುರಂತ ಘಟನೆಯ ನಂತರ ಇಡೀ ರಾಜ್ಯ ಮತ್ತು ದೇಶದ ಉದ್ಯಮಿಗಳು ಜನ ಮಾತನಾಡಿಕೊಂಡಿದ್ದು ಒಂದೇ ವಿಷಯ. ಆದಾಯ ತೆರಿಗೆ ಇಲಾಖೆಯ ಅರ್ಥಾತ್ ಐಟಿ ಅಧಿಕಾರಿಗಳ ಒತ್ತಡ ತಾಳಲಾರದೆ ರಾಯ್ ನಿರ್ಧಾರ ತೆಗೆದುಕೊಂಡ್ರು ಅಂತ ಎಲ್ಲರೂ ಐಟಿ ಅಧಿಕಾರಿಗಳ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ರು, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈಗ ಕಹಾನಿ ಮೇ ಟ್ವಿಸ್ಟ್ ಎನ್ನುವಂತೆ ಒಂದು ವಾರದ ನಂತರ ಕಾನ್ಫಿಡೆಂಟ್ ಗ್ರೂಪ್ ಮೌನ ಮುರಿದಿದೆ. ಕಂಪನಿಯ ಎಂಡಿ ನೀಡಿರುವ ಹೇಳಿಕೆ ಈಗ ಹೊಸ ಚರ್ಚೆಗೆ, ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ನಮ್ಮ ಚೇರ್ಮನ್ ಅವರ ಆ ನಿರ್ಧಾರಕ್ಕೆ ಐಟಿ ಅಧಿಕಾರಿಗಳು ಕಾರಣವಲ್ಲ, ದಾಳಿ ನಡೆದಾಗ ಯಾವುದೇ ಕಿರುಕುಳ ಆಗಿಲ್ಲ ಅಂತ ಸ್ವತಃ ಕಂಪನಿಗೆ ಹೇಳಿಕೆ ನೀಡಿದೆ. ಹಾಗಾದ್ರೆ ಐಟಿ ಅಧಿಕಾರಿಗಳು ಕಿರುಕುಳ ನೀಡಿಲ್ಲ ಅಂತಂದ್ರೆ ರಾಯ್ ಅವರು ಆ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ಯಾಕೆ? ಶೂನ್ಯ ಸಾಲ ಹೊಂದಿದ್ದ ಕಂಪನಿಯ ಮಾಲೀಕನಿಗೆ ಇದ್ದ ಟೆನ್ಷನ್ ಆದ್ರೂ ಏನು? ಮೋಹನ್ ಲಾಲ್ ಅವರ ಈ ಹೆಸರು ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದ್ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಜೆ ರಾಯ್ ಅವರ ಪ್ರಕರಣದ ಹೊಸ ಟ್ವಿಸ್ಟ್, ಕಂಪನಿಯ ಸ್ಪಷ್ಟನೆ ಮತ್ತು ಉಳಿದುಕೊಂಡಿರುವ ಆ ನಿಗೂಢ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಐಟಿ ಅಧಿಕಾರಿಗಳು ಶೂನ್ಯ ಸಾಲ ಹೊಂದಿರುವ ಕಂಪನಿಯ ಮಾಲೀಕ, ಕಾನ್ಫಿಡೆಂಟ್ನ ಒಡೆಯ ಪ್ರಾಣ ಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದ್ರೆ ಇವತ್ತು ನಮ್ಮ ಜೊತೆಗೆ ಇರ್ತಾ ಇದ್ರು. ಅವರ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ಕೇಸ್ನ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಾವು ಪ್ರಸ್ತುತ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋ ಮೊದಲು ಅಂದು ನಡೆದ ಘಟನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಬೇಕು. ದಿನಾಂಕ ಜನವರಿ 30, ಸ್ಥಳ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ. ಕಳೆದ 3 ದಿನಗಳಿಂದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಬೀಡು ಬಿಟ್ಟಿದ್ರು. ಶೋಧ ಕಾರ್ಯ, ದಾಖಲೆಗಳ ಪರಿಶೀಲನೆ, ವಿಚಾರಣೆ ಎಲ್ಲ ಕೂಡ ನಡೀತಾ ಇತ್ತು. ಇನ್ನೇನು ರೇಡ್ ಮುಗಿಯುವ ಹಂತದಲ್ಲಿತ್ತು. ಆದರೆ ಮಧ್ಯಾಹ್ನದ ಸಮಯದಲ್ಲಿ ರಾಯ್ ಅವರು ತಮ್ಮ ಲೈಸೆನ್ಸ್ಡ್ ಪಿಸ್ತೂಲ್ನಿಂದ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಅವರು ಇಹಲೋಕ ತ್ಯಜಿಸ್ತಾರೆ. ಆ ಕ್ಷಣದಲ್ಲಿ ಎಲ್ಲರ ಮನಸ್ಸಲ್ಲಿ ಬಂದಿದ್ದು ಒಂದೇ ಮಾತು, ಇದು ಐಟಿ ರೇಡ್ ಎಫೆಕ್ಟ್ ಅಂತ. ರಾಯ್ ಅವರ ಕುಟುಂಬದವರು, ಸ್ನೇಹಿತರು, ಸಾರ್ವಜನಿಕರು ಐಟಿ ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಈಗ ಒಂದು ವಾರದ ನಂತರ ಕಂಪನಿಯ ಆಡಳಿತ ಮಂಡಳಿ ನೀಡಿರುವ ಹೇಳಿಕೆ ಎಲ್ಲರನ್ನ ತಲೆ ಕೆಳಗು ಮಾಡುವಂತೆ ಮಾಡಿದೆ. ಸೋಮವಾರ ಕಾನ್ಫಿಡೆಂಟ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಅರ್ಥಾತ್ ಎಂಡಿ ಟಿ.ಎ. ಜೋಸೆಫ್ ಅವರು ಮಾಧ್ಯಮಗಳ ಮುಂದೆ ಬಂದು ಒಂದು ಮಹತ್ವದ ಸ್ಪಷ್ಟನೆ ನೀಡಿದ್ದಾರೆ. ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ. ಒಂದು, ಐಟಿ ಅಧಿಕಾರಿಗಳು ಕಾರಣ ಅಲ್ಲ. ಜೋಸೆಫ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಒಂದು ರುಟೀನ್ ಐಟಿ ಶೋಧನೆಯಾಗಿತ್ತು. ಅಧಿಕಾರಿಗಳು ತಮ್ಮ ಕೆಲಸ ಮಾಡ್ತಾ ಇದ್ರು. ಅವರು ರಾಯ್ ಅವರಿಗೆ ಯಾವುದೇ ರೀತಿಯ ಮಾನಸಿಕ ಹಿಂಸೆನೋ ಅಥವಾ ತೀವ್ರ ಕಿರುಕುಳ ನೀಡಿಲ್ಲ. ಸಹಜ ಪ್ರಕ್ರಿಯೆ. ಕಂಪನಿಯು ಯಾವುದೇ ಅಪರಾಧ ಮಾಡಿದೆ ಎಂಬ ಕಾರಣಕ್ಕೆ ಈ ರೇಡ್ ಆಗಿರಲಿಲ್ಲ. ಇದು ಆದಾಯ ತೆರಿಗೆ ಇಲಾಖೆಯ ಸಾಮಾನ್ಯ ಪ್ರಕ್ರಿಯೆ. ಅಧಿಕಾರಿಗಳು ನಮ್ಮ ಜೊತೆ ಬಹಳ ಗೌರವಯುತವಾಗಿ ಮತ್ತು ಸಮಂಜಸವಾಗಿಯೇ ನಡೆದುಕೊಂಡಿದ್ರು ಅಂತ ಜೋಸೆಫ್ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏಳತ್ತೆ, ಒಂದು ವೇಳೆ ಐಟಿ ಅಧಿಕಾರಿಗಳು ಕಿರುಕುಳ ನೀಡಿಲ್ಲ ಅಂದ್ರೆ ರಾಯ್ ಅವರ ಸಹೋದರ ಅಂದು ಅಷ್ಟು ಭಾವುಕರಾಗಿ ಹೇಳಿದ್ಯಾಕೆ? ರಾಯ್ ಅವರು ಅಷ್ಟೊಂದು ಒತ್ತಡಕ್ಕೆ ಒಳಗಾಗಿದ್ಯಾಕೆ? ಇದಕ್ಕೆ ಜೋಸೆಫ್ ಅವರು ಹೇಳೋದು, ರಾಯ್ ಅವರ ಸಹೋದರ ಆ ಸಂದರ್ಭದಲ್ಲಿ ಭಾವುಕರಾಗಿ ಪ್ರತಿಕ್ರಿಯಿಸಿದ್ದು ಸಹಜ. ಆದರೆ ವಾಸ್ತವದಲ್ಲಿ ಐಟಿ ಅಧಿಕಾರಿಗಳು ನಮ್ಮ ವಿರೋಧಿಗಳಲ್ಲ, ಅವರು ಸರ್ಕಾರಿ ನಿಯಮ ಪಾಲಕರು ಅಂತ. ಸಾಮಾನ್ಯವಾಗಿ ಉದ್ಯಮಿಗಳು ಇಂತಹ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಆರ್ಥಿಕ ಸಂಕಷ್ಟ ಕಾರಣವಾಗಿರತ್ತೆ, ಸಾಲದ ಬಾಧೆ, ಹೂಡಿಕೆದಾರರ ಒತ್ತಡ ಇರತ್ತೆ. ಆದರೆ ಸಿಜೆ ರಾಯ್ ಅವರ ವಿಚಾರದಲ್ಲಿ ಇದು ಕೂಡ ಅನ್ವಯವಾಗಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ ನೀಡಿರುವ ಮಾಹಿತಿಯ ಪ್ರಕಾರ ಈ ಕಂಪನಿ ಝೀರೋ ಡೆಬಿಟ್ ಕಂಪನಿಯಾಗಿದೆ. ಅಂದ್ರೆ ಇವರು ಯಾವುದೇ ₹1 ಸಾಲ ಬಾಕಿ ಉಳಿಸ್ಕೊಂಡಿಲ್ಲ, ಎಲ್ಲ ಸಾಲ ತೀರಿಸಿಕೊಂಡು, ಅಂದ್ರೆ ಸಾಲನೇ ಮಾಡಿದಂತಹ ಕಂಪನಿಯಾಗಿದೆ. ಇದು ಝೀರೋ ಇನ್ವೆಸ್ಟರ್ ಕಂಪನಿಯಾಗಿದೆ. ಅಂದ್ರೆ ಹೊರಗಿನ ಯಾವ ವ್ಯಕ್ತಿಯೂ ಈ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿಲ್ಲ. ಸಂಪೂರ್ಣವಾಗಿ ರಾಯ್ ಅವರೇ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಇದು. ಯೋಚನೆ ಮಾಡಿ ವೀಕ್ಷಕರೇ, ಸಾಲ ಇಲ್ಲ, ಹೂಡಿಕೆದಾರರ ಕಾಟ ಇಲ್ಲ, ಐಟಿ ಅಧಿಕಾರಿಗಳ ಕಿರುಕುಳವೂ ಇಲ್ಲ. ಅಂದ್ರೆ ಒಬ್ಬ ಸಾವಿರಾರು ಕೋಟಿ ಒಡೆಯ, ದಕ್ಷಿಣ ಭಾರತದ ಪ್ರಬಲ ಉದ್ಯಮಿ ತನ್ನ ಜೀವನ ಮುಗಿಸ್ಕೊಳ್ಳೋದಕ್ಕೆ ಕಾರಣವೇನಿರಬಹುದು?
ಗ್ರಾಹಕರಿಗೆ ಕಂಪನಿ ಭರವಸೆ ನೀಡಿದೆ, ನಮ್ಮ ಎಲ್ಲ ಪ್ರಾಜೆಕ್ಟ್ಗಳು ನಿಗದಿತ ಸಮಯದಲ್ಲಿ ಮುಗಿಯುತ್ತವೆ, ಗ್ರಾಹಕರು ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಮತ್ತು ಪ್ರಸಿದ್ಧ ನಿರ್ಮಾಪಕ ಆಂಥೋನಿ ಪೆರುಂಬವೂರ್ ಅವರ ಹೆಸರುಗಳು ಕೇಳಿಬಂದಿವೆ. ಇವರು ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಬೇನಾಮಿ ಹೂಡಿಕೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಐಟಿ ರೇಡ್ ಆಯಿತು ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇದಕ್ಕೂ ಈಗ ಸ್ಪಷ್ಟನೆ ಸಿಕ್ಕಿದೆ. MD ಜೋಸೆಫ್ ಅವರು ಹೇಳೋ ಪ್ರಕಾರ ಮೋಹನ್ ಲಾಲ್ ಆಗಲಿ ಆಂಥೋನಿ ಆಗಲಿ ನಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡಿಲ್ಲ. ಅವರ ಜೊತೆಗಿನ ಸಂಬಂಧ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗಿತ್ತು. ನಿಮಗೆ ನೆನಪಿರಬಹುದು, ರಾಯ್ ಅವರು ಕ್ಯಾಸನೋವಾ ಅನ್ನುವಂತಹ ಮಲಯಾಳಂ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಮೋಹನ್ ಲಾಲ್ ನಾಯಕರಾಗಿದ್ದರು. ಆ ಸ್ನೇಹ ಬಿಟ್ಟರೆ ವ್ಯವಹಾರದಲ್ಲಿ ಅವರ ಪಾಲುಗಾರಿಕೆ ಇಲ್ಲ ಅಂತ ಕಂಪನಿ ಸ್ಪಷ್ಟಪಡಿಸಿದೆ. ಕಂಪನಿಯ ಹೇಳಿಕೆಯಿಂದ ಐಟಿ ಅಧಿಕಾರಿಗಳಿಗೆ ಕ್ಲೀನ್ ಚೀಟ್ ಸಿಕ್ಕಂತಾಗಿದೆ. ಆದರೆ ಪ್ರಕರಣ ಇನ್ನೂ ಮುಗಿದಿಲ್ಲ. ರಾಜ್ಯ ಸರ್ಕಾರ ನೇಮಿಸಿರುವ ವಿಶೇಷ ತನಿಖಾ ತಂಡ SIT ಈಗ ಆಳವಾಗಿ ತನಿಖೆ ಮಾಡ್ತಾ ಇದೆ. ಕಂಪನಿ ಕೂಡ SIT ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಈಗ SIT ಮುಂದೆ ಇರುವಂತಹ ಪ್ರಮುಖ ಪ್ರಶ್ನೆಗಳು. ಆ 9 ಪುಟಗಳ ಟಿಪ್ಪಣಿ. ರಾಯ್ ಅವರು ಕೆಂಪು ಶಾಹಿಯಲ್ಲಿ ಬರೆದಿದ್ದಾರೆ ಎನ್ನಲಾದ ಆ ಡೆತ್ ನೋಟ್ನಲ್ಲಿ ಏನಿದೆ? ಕಂಪನಿ ಹೇಳುವಂತೆ ಐಟಿ ಅಧಿಕಾರಿಗಳ ಪಾತ್ರ ಇಲ್ಲದಿದ್ದರೆ ರಾಯ್ ಅವರು ಆ ಪತ್ರದಲ್ಲಿ ಯಾರ ಹೆಸರನ್ನು ಬರೆದಿದ್ದಾರೆ? ಮಾನಸಿಕ ಸ್ಥಿತಿ. ರಾಯ್ ಅವರು ಕಳೆದ ಡಿಸೆಂಬರ್ನಿಂದಲೇ ಐಟಿ ಕಣ್ಗಾವಲಿನಲ್ಲಿ ಇದ್ದರು. ಇದು ಅವರಿಗೆ ಮಾನಸಿಕವಾಗಿ ಆಘಾತ ತಂದಿತ್ತಾ? ವೈಯಕ್ತಿಕ ಕಾರಣಗಳೇನಾದರೂ ಇದಾವ? ವ್ಯವಹಾರ ಮತ್ತು ಐಟಿ ಹೊರತುಪಡಿಸಿ ಕೌಟುಂಬಿಕನೋ ಅಥವಾ ವೈಯಕ್ತಿಕ ವಿಚಾರಗಳು ಈ ನಿರ್ಧಾರಕ್ಕೆ ಕಾರಣವಾಯಿತಾ? ಜೋಸೆಫ್ ಅವರು ರಾಯ್ ಅವರ ಸಾವಿನ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ತನಿಖೆ ನಡೀತಾ ಇದೆ, ಈಗ ನಾವು ಏನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಜಾರ್ಕೊಂಡಿದ್ದಾರೆ. ವೀಕ್ಷಕರೇ, CJ ರಾಯ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ. ಇಂಥ ವ್ಯಕ್ತಿ ಎಷ್ಟು ದುರ್ಬಲ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಲವಾದ ಕಾರಣ ಇರಲೇಬೇಕು. ಒಂದು ಕಡೆ ಕಂಪನಿ ಐಟಿ ಅಧಿಕಾರಿಗಳನ್ನು ಸಮರ್ಥಿಸ್ಕೊಳ್ತಾಗಿದೆ, ಇನ್ನೊಂದು ಕಡೆ ರಾಯ್ ಅವರ ಅಗಲಿಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಇದು ಒತ್ತಡಕ್ಕೆ ಮಣಿದು ಕಂಪನಿ ನೀಡ್ತಾ ಇರುವ ಹೇಳಿಕೆನಾ ಅಥವಾ ನಿಜವಾಗಲೂ ಐಟಿ ಅಧಿಕಾರಿಗಳು ನಿರಪರಾಧಿಗಳ? ಸತ್ಯ ಏನೇ ಇರಲಿ, ಆ 9 ಪುಟಗಳ ಪತ್ರದಲ್ಲಿ ಅಡಗಿದೆ. SIT ತನಿಖೆ ಪೂರ್ಣಗೊಂಡಾಗ ಮಾತ್ರ ಈ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ರಾಯ್ ಅವರಂತಹ ಮೇಧಾವಿ ಉದ್ಯಮಿಯ ಈ ಅಂತ್ಯ ನಿಜಕ್ಕೂ ನೋವಿನ ಸಂಗತಿ. ನಿಮಗೇನನ್ಸತ್ತೆ? ಸಾಲ ಇಲ್ಲದ, ಕಿರುಕುಳ ಇಲ್ಲದ ಪರಿಸ್ಥಿತಿಯಲ್ಲೂ ಒಬ್ಬ ವ್ಯಕ್ತಿ ಹೀಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.